ಇವತ್ತು ಆಫೀಸಿಗೆ ಹೋಗಿ ಹಾಕಿದ್ವಿ ಗುರು. ಡೇ 88 ಆಫ್ CCJ ಅಂತೂ ಇಂತೂ ಮತ್ ನಮ್ ಜಿಮ್ ಜರ್ನಿನ ರೀಸ್ಟಾರ್ಟ್ ಮಾಡಿದ್ವಪ್ಪ ಇವತ್ತು. ನಾನು ಆಸ್ ಯೂಶುವಲ್ ಬೆಳಗ್ಗೆ ಎದ್ದು ಕಾಫಿ ಕುಡ್ಕೊಂಡು ಜಿಮ್ಮಿಗೆ ಬಂದ್ವಿ. ಯಾರೋ ಒಬ್ರು ಮಾಡೋ ತಪ್ಪಿಗೆ ನಮ್ಗೆಲ್ಲ ಸುಮ್ಮನೆ ತೊಂದ್ರೆ ಗುರು. ಇರ್ಲಿ, ನಾವೇನು ಮಾಡಕಂತರೂ ಆಗಲ್ಲ. ಈ ಸತಿ ಸಂಡೇನು ಹಿಡಿದು 3 ದಿನ ಜಿಮ್ ಗ್ಯಾಪ್ ಆಯ್ತು. ಅದ್ರ ಸಲುವಾಗಿ ಸ್ವಲ್ಪ ಕರೆಕ್ಟ್ ಆಗಿ ವಾರ್ಮ್ ಅಪ್ ಎಲ್ಲ ಮಾಡ್ಕೊಂಡು ಬಾಡಿನ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಂದು ಜಿಮ್ ಒಳಗ ಶೋಲ್ಡರ್ ಮತ್ತೆ ಕೋರ್ ಟ್ರೈನಿಂಗ್ ಇತ್ತು. ಸೊ ನಾ ಶೋಲ್ಡರ್ ಮತ್ತೆ ಕೋರ್ ಟ್ರೈನಿಂಗ್ ಮುಗಿಸ್ಕೊಂಡ ಮನಿ ಕಡೆ ಬಂದೆ. ಪರವಾಗಿಲ್ಲ ಗುರು, ನಮ್ಮನ್ನು ಜಿಮ್ ಅಲ್ಲಿ ಸ್ವಲ್ಪ ಜನ ನೆನ್ಪಿಟ್ಟಿರ್ತಾರೆ. ಯಾಕೆ ಬಂದಿಲ್ಲ ಏನಂತೇಳಿ ಕೇಳಿದ್ರಪ್ಪ ನಮ್ಮನ್ನು. ನಾನು ಅನ್ಕೊಂಡಿರ್ಲಿಲ್ಲ. ಇರ್ಲಿ, ನಾನೆಲ್ಲ ವರ್ಕೌಟ್ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡಕಂತೇಳಿ ಹೋದೆ. ನನ್ನ ಆಬ್ಸ್ ಪೂರ್ತಿ ಗಯಾಬಾಬ್ ಇಟ್ಟಿದವರು ಎಲ್ಲ ಪೂರ್ತಿ ಡಿಸ್ಟ್ರಾಯ್ ಆಗಿದಾವೆ. ಮತ್ತೆ ಒಂದು ನಾರ್ಮಲ್ ಕಂಡೀಷನಿಗೆ ತರಬೇಕು. ಅಂಡ್ ನಾ ಮನೆಗೆ ಬಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊಲದ ಕಡೆ ಹೋಗೋದಿತ್ತ. ಅದಕ್ಕೆ ನಾನು ನಮ್ಮ ಫ್ರೆಂಡ್ ಹೊಲದ ಕಡೆ ಹೋದ್ವಿ. ಅಂಡ್ ನಾವಿಲ್ಲಿ ಬಂದು ರೀಚ್ ಆದ ಕೂಡ್ಲೇನ ನಮ್ ಇವತ್ತ ಹೊಲದಾಗ ಅಡಿಕೆ ಹಚ್ಚೋ ಕಾರ್ಯಕ್ರಮ ಇತ್ತು. ಮೊನ್ನೆ ಜಿಮ್ಮಿಗೆ ಹೋಗಿ 2 ದಿನ, ಇವತ್ತು ಆಫೀಸಿಗೆ 1 ದಿನ ಹೋಗಿ. ಇರ್ಲಿ, ಏನು ಮಾಡಕ್ ಬರಲ್ಲ. ನಮ್ದೆಲ್ಲ ಸ್ವಲ್ಪ ಹೊಲದಲ್ಲಿ ಅಡಿಕೆ ಹಾಕೋ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ್ವಿ. ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ದ ಕಾರಣಾಂತರಗಳಿಂದ ನೀರಡಿಕೆ ಜಾಸ್ತಿ ಆಗತ್ತಿತ್ತು. ಸೊ ಅದಕ್ಕೆ ಅಲ್ಲೇ ನೀರು ಕುಡಿದ ಮನೆಗೆ ಬಂದ ಸ್ವಲ್ಪ ಕೋಲ್ಡ್ ಆಗಕ್ಕಂತೇಳಿ ಮಜ್ಜಿಗೆ ಕುಡಿದ್ವಿ. ಕೆಲಸ ಮಾಡ್ಕೊಂತ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ಸಂಜೆಗೆ ಸಂಜೆಗೆ ಸ್ವಲ್ಪ ಸನ್ಸೆಟ್ ವ್ಯೂರ್ನ ಸ್ವಲ್ಪ ಎಂಜಾಯ್ ಮಾಡ್ಕೊಂಡ ಮತ್ ಬಿಟ್ವಿ ಊರ್ಲಿಂತ್ರ. ಸೊ ನಾವಲ್ಲಿ ಮನೆಗೆ ಬಂದ ನಾನು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನಾನು ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.